ನನಗ್ ಗೊತ್ತು ಪುಟ, ನೀನ್ ಅವತ್ತು ಪ್ರೇಮಕ್ಕನ್ ಮಾತ್ ಮೀರ್ದೆ ಸುಳ್ಳು ಹೇಳ್ಬಿಟ್ಟೆ ಅಂತ. ಇವತ್ ನಿಜ ಹೇಳ್ತೀಯ ಅಲ್ವಾ? ಇಲ್ಲ, ನಂಗ್ ಲೇಟ್ ಆಗ್ತಿದೆ, ನಾನು ಹೋಗ್ಬೇಕು. ಪಟಾಕಿ, ನನ್ ಮಾತ್ ಕೇಳು ಪುಟ. ನೀನ್ ಇವಾಗ ಸತ್ಯ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಮತ್ತೆ ನಿಂಗೆ ಏನ್ ಬೇಕೋ ಎಲ್ಲ ನಾನ್ ಕೊಡಿಸ್ತೀನಿ. ನಂಗೇನು ಬೇಡ, ನಾನು ಹೋಗ್ಬೇಕು. ಪಟಾಕಿ, ಅಕ್ಕ, ಮುಖ ಯಾಕೆ ಒಂಥರ ಇದೆ? ಯಾರಾದ್ರೂ ಏನಾದ್ರು ಅಂದ್ರ? ನನಗೆ ಈ ಮನೇಲಿ ಯಾರು ಏನು ಅನ್ನಲ್ಲ. ಮತ್ ಏನಾಯ್ತೆ? ಏನ್ ಕಾರಣ? ನೀನೆ. ಯಾಕಕ್ಕ? ನಾನೇನ್ ಮಾಡ್ದೆ? ನೀನು ಕಲ್ಯಾಣಿ ಅತ್ತೆಗೆ ಬೈತಿತ್ತು ನಂಗೆ ಚೂರು ಸರಿ ಅನ್ಸ್ಲಿಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಿತ್ತು ನೀನು. ಅಯ್ಯೋ ಅಕ್ಕ, ನೀನ್ ಇದಕ್ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ಆಗ್ಲೇ ಸಾರಿ ಕೇಳಿದ್ನಲ್ಲೇ. ಕಾಫಿ ಬಿದ್ದಿದ್ದು ನನ್ನ ಲೆಟರ್ ಮೇಲೆ ಅಂತ ಅನ್ಕೊಂಡೆ. ಮಹಾದೇವನ್ ಲೆಟರ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹಾಗಲ್ಲ ಕಾವ್ಯ, ಒಂದ್ ಪಕ್ಷ ನಿನಗ್ ಬಂದಿರೋ ಲೆಟ್ರ್ ಮೇಲೆ ಅವ್ರ ಕಾಫಿ ಚೆಲ್ಲಿದ್ರು ಕೂಡ ನೀನ್ ಹಾಗೆ ಮಾತಾಡ್ಬಾರ್ದು. ಏನಕ್ಕ ಮಾತಾಡ್ತಿದ್ಯಾ? ಹೌದು ಕಣೆ, ಎಷ್ಟೇ ಆದ್ರೂ ಅವ್ರು ನಮ್ಮತ್ತೆ. ಒಂದ್ ಕ್ಷಣ ಅವರೇ ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆಗೆ ಹಾಕೊಂಡು ಅವ್ರಿಗೆ ಕೊಡೋ ಗೌರವನ ನಾವು ಕೊಡ್ಬೇಕು. ನಾವಿವತ್ತು ಇಲ್ಲಿರೋದಕ್ಕೆ ಅವರೇ ತಾನೇ ಕಾರಣ. ಏನಕ್ಕ ಮಾತಾಡ್ತಿದ್ಯಾ ನೀನು? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನಮ್ಮಿಬ್ರಿಗೆ ಈ ಮನೆಗ್ ಸೊಸೆಯಾಗಿ ಬರೋದಕ್ಕೆ ಇಷ್ಟ ಇತ್ತು ನೋಡಿ ಹೇಳ್ತಿದ್ಯಾ. ಅವ್ರ ಮನೆ ಮಗ ಮಾಡಿರೋ ತಪ್ಪಿಂದ ನಮ್ಮಿಬ್ರಿಗೂ ಅನ್ಯಾಯ ಆಗಿದೆ ಕಣೆ. ನೀನ್ ಇವಾಗ ಆಡ್ತಿರೋದು ಮಾತಾಡ್ತಿರೋದು ನೋಡಿದ್ರೆ ಏನೋ ನೀನೇ ರಾಮ್ನ ಪ್ರೀತಿ ಮಾಡ್ದೆ, ನಿಂಗೆ ರಾಮ್ನ ಮದ್ವೆ ಆಗೋದಕ್ಕೆ ಇಷ್ಟ ಇತ್ತು ಅನ್ನೋ ರೀತಿ ಮಾತಾಡ್ತಿದ್ಯಾ. ವಾಸ್ತವದಲ್ಲಿ ಅದೇ ನಿಜ ಕಾವ್ಯ. ಆದ್ರೆ ಇದನ್ನ ನಿನಗೆ ಹೇಗೆ ಅರ್ಥ ಮಾಡಿಸೋದು ಗೊತ್ತಾಗ್ತಿಲ್ಲ ನಂಗೆ. ಅಕ್ಕ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾವಿಬ್ರು ಈ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ಕಲ್ಯಾಣಿ ಅತ್ತೆನೆ ನಮಗ್ ಗ್ರೇಟ್ಫುಲ್ ಆಗಿರ್ಬೇಕು. ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ದೊಡ್ಡ ಇಶ್ಯೂ ಆಗಿ ಇವ್ರ ಮಗ ರಾಮು ಜೈಲಲ್ಲಿ ಇರ್ತಿದ್ದ. ಇವ್ರ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜಾಗ್ತಿತ್ತು. ನಾವಾಗಿರೋದಿಕ್ಕೆ ಇವ್ರಿಗೆ ಯಾವ ಪ್ರಾಬ್ಲಮೂ ಆಗಿಲ್ಲ. ಆಗಿದ್ದಾಯ್ತು ಬಿಡೆ ಕಾವ್ಯ, ಇದನ್ನೇ ಮನ್ಸಿಗೆ ಹಾಕೊಂಡು ಏನ್ ಸಾಧಿಸ್ತೀವಿ ನಾವು? ನೋಡು, ಈಗ ನಾವಿಬ್ರು ಈ ಮನೆ ಸೊಸೆಂದ್ರಾಗಿ ಇಲ್ಲಿ ಹೇಗಿರ್ಬೇಕೋ ಹಾಗಿರೋದು ನಮ್ ಕರ್ತವ್ಯ. ಆದ್ರೂ ಕಲ್ಯಾಣಿ ಅಮ್ಮ ಜೊತೆ ನೀನು ಹಾಗೆ ಮಾತಾಡಿದ್ದು ನಂಗೆ ಚೂರು ಇಷ್ಟನೇ ಆಗ್ಲಿಲ್ಲ. ಎಷ್ಟು ಸಂಕಟ ಆಯ್ತು ಗೊತ್ತಾ? ನೀನ್ ಅಷ್ಟೆಲ್ಲ ಬೈದ್ರು ಅವ್ರು ನಿನ್ ಮೇಲೆ ಒಂದ್ ಚೂರು ಕೋಪ ಮಾಡ್ಕೊಳ್ದೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನೋಡು, ಈ ಮನೇಲಿ ಯಾರಿಂದ ತಪ್ಪಾದ್ರು ಕಲ್ಯಾಣಿ ಅಮ್ಮಯಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಪ್ಲೀಸ್ ಕಣ, ನೀನ್ ಅವ್ರಿಗೆ ಗೌರವ ಕೊಟ್ಟೆ ಮಾತಾಡ್ಬೇಕು. ಸರಿನಕ್ಕ, ನಿನ್ ಕನ್ಸ ನನ್ಗೆ ಅರ್ಥ ಆಯ್ತು. ಇದು ನಿಂಗೊಂದು ಸ್ವೀಟ್ ನ್ಯೂಸ್ ಇದೆ. ಸ್ವೀಟ್ ನ್ಯೂಸಾ? ಏನದು? ನನ್ನ ಹಾರ್ಡ್ ವರ್ಕ್ಗೆ ಬೆಲೆ ಸಿಗೋ ಸಮಯ ಬಂದಿದೆ ಅಕ್ಕ. ನಾನೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ನೆನ್ಪಿದ್ಯಾ? ಅದೇ ಈ ಮದ್ವೆ ರಗಳೆಲ್ಲ ಆಗಕ್ಕೂ ಮುಂಚೆ ಆ ಕೆಲ್ಸ ನನಗ್ ಸಿಕ್ತಕ್ಕ. ನನ್ಗಂತೂ ತುಂಬಾ ಖುಷಿ ಆಗ್ತದೆ. ಕೆಲ್ಸನಾ? ಹೌದು ಅಕ್ಕ, ಆಫರ್ ಲೆಟರ್ ಕೂಡ ಕಳ್ಸಿದ್ದಾರೆ. ಒಳ್ಳೆ ಸಂಬಳ, ನಾನು ಆಸೆ ಪಟ್ಟಾಗೆ ಬೆಂಗಳೂರಲ್ಲೇ ಕೆಲ್ಸ. ಅಬ್ಬಾ, ಇಷ್ಟು ವರ್ಷ ಕಷ್ಟಪಟ್ಟು ಓದಿದಕ್ಕೆ ಒಳ್ಳೆ ಪ್ರತಿಫಲನೇ ಸಿಕ್ತು. ಆದಷ್ಟು ಬೇಗ ಜಾಯ್ನ್ ಆಗಿ ಅಂದಿದ್ದಾರೆ. ನಾನು ಹಾಗೆ ಮಾಡ್ಬೇಕು ಅಂತಿದ್ದೀನಿ ಅಕ್ಕ. ಏನ್ ಮಾತಾಡ್ತಿದ್ಯಾ ಕಾವ್ಯ? ಹೊಸದಾಗಿ ಮದ್ವೆ ಆಗಿರೋಳು ನೀನು, ಕೆಲ್ಸಕ್ಕೆ ಹೋಗ್ತೀಯಾ? ಏನಕ್ಕ ಹೀಗೆ ಹೇಳ್ತಿದ್ಯಾ? ಹೊಸದಾಗಿ ಮದ್ವೆ ಆದ್ರೆ ಕೆಲ್ಸಕ್ಕೆ ಹೋಗ್ಬಾರ್ದಾ? ಯಾವ ಲಾಜಿಕ್ ಇದು? ಹಾಗಲ್ಲ ಕಣೆ ಕಾವ್ಯ, ಮೊದಲು ನಾವು ನಮ್ಮ ಅಪ್ಪ ಅಮ್ಮನ ಮನೇಲಿದ್ವಿ. ಈಗ ಈ ಮನೆ ಸೊಸೆ ಅಂದ್ರು. ಅದಕ್ಕೆ ಒಂದ್ ಮಾತು ಕಲ್ಯಾಣಿ ಅತ್ತೆ ಮಹಾದೇವನ ಇಬ್ರು ಕೇಳಿ ಆಮೇಲೆ ಕೆಲ್ಸಕ್ಕೆ ಹೋಗೋದನ್ನ ಯೋಚನೆ ಮಾಡು. ಏನು? ನಾನ್ ಕೆಲ್ಸಕ್ಕೆ ಹೋಗೋದಿಕ್ಕೆ ಇವ್ರನ್ನ ಕೇಳ್ಬೇಕಾ? ಇವ್ರ ಪರ್ಮಿಷನ್ ಯಾಕಕ್ಕ ಬೇಕು? ನನ್ನ ಹಾರ್ಡ್ ವರ್ಕ್ ಸಿಕ್ಕಿರೋ ಕೆಲ್ಸ ಇದು. ಅದು ಅಲ್ಲದೆ ನಂಗೆ ಈ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಇದು. ನಾನು ಯಾಕೆ ಈ ಚಾನ್ಸ್ ನ ಮಿಸ್ ಮಾಡ್ಕೋತೀನಿ?
ಅಮ್ಮ ಯಾಕಮ್ಮ? ಹೇಳ್ತೀನಿರೋ. ಮಾದೇವ, ಕೈ ಕೊಡು, ಕೈ ಕೊಡು, ಕೊಡು. ಮಗ್ನೆ, ಈ ದಾರ ಕಟ್ತಿರೋ ಕಾರಣ ಏನ್ ಗೊತ್ತಾ? ನೀನ್ ಯಾವುದೇ ಕಾರಣಕ್ಕೂ ಕಾವ್ಯ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಅವಳು ಏನೇ ಮಾತಾಡಿದ್ರು ತಾಳ್ಮೆಯಿಂದ ವರ್ತಿಸ್ಬೇಕು. ಅವಳ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಅಮ್ಮ ಯಾಕಮ್ಮ ನಾನು ಹಿಂಗೆ ಕಟ್ಟಾಗ್ತಿದ್ಯಾ? ಕಾವ್ಯ ನೀನು ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರಾದ್ರೂ ಹೊಂದಾಣಿಕೆ ಮಾಡ್ಕೊಳ್ದೆ ಹೋದ್ರೆ ಸಂಸಾರದ ಬಂಡಿ ಸಾಗೋದಿಲ್ಲ. ಮಗ್ನೆ, ಕಾವ್ಯ ಸಿಟಿಲ್ ಬೆಳ್ತಿದ್ದಾಳೆ. ಅದು ಅಲ್ಲದೆ ಅವ್ರ ಅಪ್ಪನ ಮಾತು ಉಳಿಸೋದಿಕ್ಕೆ ಈ ಮದುವೆ ಆಗಿರೋದು. ಅವಳನ್ನ ನೀನು ಮಗು ಥರ ನೋಡ್ಕೋಬೇಕು, ತಿಳಿತಾ? ಈ ದಾರ ನಿನ್ ಪಾಲಿಗೆ ಎಚ್ಚರಿಕೆಯ ದಾರ, ನಿನ್ ಸಿಟ್ಟಿಗೆ ನಾನು ಕಟ್ತಿರೋ ಮೂಗ್ ದಾರ. ಮಾದೇವ, ಕಾವಿನ ಮೇಲೆ ಸಿಟ್ಟು ಬಂದಾಗ ಇದನ್ನ ನೋಡಿದಾಗ ಈ ಅಮ್ಮ ನೆನಪಾಗ್ಬೇಕು. ಇವತ್ತು ನಾನು ಹೇಳಿದ ಮಾತೆಲ್ಲ ನಿನಗೆ ನೆನಪಾಗ್ಬೇಕು. ದಯವಿಟ್ಟು ನಿನ್ನ ಸಿಟ್ಟನ್ನ ತಡ್ಕೊ, ಸರಿನಾ? ನೀನು ಈ ಅಮ್ಮನ ಮಾತನ್ನ ಮೀರೋದಿಲ್ಲ ಅನ್ನೋ ನಂಬಿಕೆ ಮೇಲೆ ಕಟ್ಟಿರೋ ದಾರ ಇದು. ನಾನು ಹೇಳಿದಾಗೆ ನಿನಗೆ ಸಿಟ್ಟು ಬಂದಾಗ ಈ ದಾರನ ನೋಡಿ ನೀನು ಸಿಟ್ಟನ್ನ ತಡ್ಕೋಬೇಕು. ಹಾಗೆ ಮಾಡ್ತೀಯಲ್ಲ? ಹೇಳು ಮಹಾದೇವ. ನೋಡು, ಇದು ನೀನು ನನ್ಗೆ ಕೊಡ್ತಿರೋ ಭಾಷೆ. ಸರಿನಮ್ಮ. ಅಯ್ಯೋ ಭಗವಂತ, ಇವನ್ ಸಿಟ್ನ ಕಡಿವಾಣ ಹಾಕದೆ ದೊಡ್ಡ ತಲೆನೋವಾಗೋಗಿದೆ. ಯಾಕೆ ಕಾವ್ಯ ಹೀಗೆ ಮಾತಾಡ್ತಿದ್ಯಾ? ನೀನ್ ಮಾತಾಡ್ತಿರೋದು ನಿಂಗೆ ಸರಿ ಅನ್ಸ್ತಿದ್ಯಾ? ಹೌದಕ್ಕ, ನಾನಂತೂ ಆದಷ್ಟು ಬೇಗ ಈ ಮನೆಯಿಂದ ಈಚೆ ಹೊರಟೋಗ್ತೀನಿ. ನಂಗೆ ಇಲ್ಲಿದ್ರೆ ಉಸಿರು ಕಟ್ಟಾಗ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ನಂಗೆ ಮಹಾದೇವ ಅಂದ್ರೇನೆ ಇಷ್ಟ ಇಲ್ಲ. ಇನ್ನು ಅವನ ಜೊತೆ ಜೀವನ ನಡೆಸ್ತೀನಾ? ಸಾಧ್ಯನೇ ಇಲ್ಲ. ಕಾವ್ಯ, ತಲೆ ಕೆಟ್ಟಿದ್ಯೇನೆ ನಿನ್ಗೆ? ಈ ತರ ಎಲ್ಲ ಮಾತಾಡೋದು ಸರಿ ಅಲ್ಲ. ಈಗಾಗ್ಲೇ ಮದುವೆ ಆಗಿದೆ ಕಣೆ ನಿನ್ಗೆ, ಅವ್ರ ಹೆಂಡತಿ ನೀನು. ಅಕ್ಕ, ನಾನು ಅವ್ರನ್ನ ಮದ್ವೆ ಆಗಿಲ್ಲ. ನನ್ಗೆ ಒತ್ತಾಯ ಮಾಡಿ ಮದ್ವೆ ಮಾಡಿರೋದು. ಅಪ್ಪನ ಮೀರ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿರೋದಕ್ಕ. ಆ ಮಹಾದೇವನ್ ಜೊತೆ ಸಂಸಾರ ಮಾಡಿ ಮಕ್ಕಳು ಮಾಡ್ಕೊಂಡು ಜೀವನ ನಡೆಸ್ಬೇಕು ಅನ್ನೋ ಯಾವುದೇ ಉದ್ದೇಶ ನನ್ಗಿಲ್ಲ. ಅದ್ ನನ್ನಿಂದ ಸಾಧ್ಯನೂ ಇಲ್ಲ. ಆದಷ್ಟು ಬೇಗ ನಾನು ಈ ಕೆಲ್ಸಕ್ಕೆ ಜಾಯಿನ್ ಆಗ್ತೀನಿ. ಇವ್ರೇನಾದ್ರೂ ರಗಳೆ ಮಾಡಿದ್ರೆ ತಾಳಿ ಬಿಚ್ಚಿ ಅವ್ರ ಕೈ ಕೊಟ್ಟು ಹಾಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಒಂದು ಸಂಬಂಧದ ಬಗ್ಗೆ ಹಾಗೆಲ್ಲ ಉಡಾಫೆಯನ್ನ ಮಾತಾಡೋದು ಸರಿಯಲ್ಲ. ದೇವ್ರೆ ಕೂಡ್ಸಿರೋ ಸಂಬಂಧ ಇದು. ಏನೇ ಆದ್ರೂ ಈಗ ನೀನು ಮಹಾದೇವ ಅವರ ಹೆಂಡತಿ, ಕಲ್ಯಾಣಿ ಅಮ್ಮ ಅವ್ರ ಸೊಸೆ ಮರಿಬೇಡ. ನೀನ್ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಅವ್ರನ್ನ ಕೇಳಿನೇ ನಿರ್ಧಾರ ಮಾಡ್ಬೇಕು, ತಿಳಿತಾ? ಈ ಅಕ್ಕಂಗೆ ಏನಾಗಿದೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ? ಯಾಕೆ ಇವಳು ನನ್ನ ಅರ್ಥನೇ ಮಾಡ್ಕೋತಿಲ್ಲ? ಪಟಾಕಿ, ಇವತ್ ಸಂಜೆ ಮ್ಯಾಚ್ ಇದೆ ಕಣೋ, ತಪ್ಪಿಸ್ಬೇಡ. ಇಲ್ಲ ಕಣೋ, ಇವತ್ ಪಕ್ಕ ಬರ್ತೀನಿ. ಆ ರಾಜನ್ ಪಟಾಕಿ ಸೋಲಿಸ್ಲೇಬೇಕು.
ಪಟಾಕಿ ಏ ಪಟಾಕಿ ಪಟಾಕಿ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ. ಯಾಕೋ ಪಟಾಕಿ ನಾನ್ ಅಷ್ಟ್ ಕರೆದ್ರು ಕೇಳಿಸ್ಲಿಲ್ವಾ ನಿಂಗೆ? ಪುಟ್ಟ ನೀನ್ ಮನೆಗ್ ಹೋಗಿರು, ನಾನ್ ಪಟಾಕಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾಯ್ ಕಣ. ನನಗ್ ಗೊತ್ತು ಪಟಾಕಿ, ನೀನ್ ಅವತ್ತು ಮದ್ವೆ ಮನೆಯಲ್ಲಿ ಎಲ್ರ ಮುಂದೆ ಹೇಳಿದ್ದು ಸುಳ್ಳು, ಸತ್ಯ ಅಲ್ಲ ಅಂತ. ನನಗ್ ಗೊತ್ತು ನೀನ್ ಈ ತರ ಹೇಳ್ಬೇಕು ಅಂತ ನಿಮ್ ಪ್ರೇಮಕ್ಕನ ನಿನಗ್ ಹೇಳ್ಕೊಟ್ಟಿದ್ದು ಅಂತ. ತಪ್ಪಲ್ವಾ ಪುಟ್ಟ? ನೀನ್ ಹೇಳಿರೋ ಸುಳ್ಳಿಂದ ನಿಮ್ ಪ್ರೇಮಕ್ಕಂಗೆ ಹೆಲ್ಪ್ ಆಗಿರ್ಬೋದು ನಿಜ, ಆದ್ರೆ ನನಗ್ ಅನ್ಯಾಯ ಆಯ್ತಲ್ವಾ? ಒಂದ್ ವೇಳೆ ನಿನಗೂ ನನ್ ತರನೇ ಅಕ್ಕ ಇದ್ದಿದ್ರೆ ಅವಳಿಗೂ ಹೀಗೆ ಅನ್ಯಾಯ ಆಗಕ್ ಬಿಡ್ತಿದ್ಯಾ ನೀನು? ಇಲ್ಲ ತಾನೆ? ನನಗ್ ಗೊತ್ತು ನೀನ್ ಒಳ್ಳೆ ಹುಡ್ಗ ಅಂತ. ನೋಡು ಪಟಾಕಿ, ಈಗ್ಲೂ ಕಾಲ ಮಿಂಚಿಲ್ಲ, ಸತ್ಯ ಏನು ಅಂತ ಹೇಳ್ಬಿಡು. ನೋಡು, ನೀನ್ ಸತ್ಯ ಹೇಳಲಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ಕೋಬೇಡ. ನಾವ್ ಅದನ್ನ ಹೇಗಾದ್ರೂ ಮಾಡಿ ಹೊರಗ್ ತಂದೆ ತರ್ತೀವಿ. ಆಮೇಲೆ ನೋಡು, ಪಕ್ಕ ನಿನಗೆ ತೊಂದ್ರೆ ಆಗೋದು. ಆಮೇಲೆ ನಿಮ್ಮಮ್ಮ ನೀನ್ ಇಷ್ಟು ದೊಡ್ಡ ಸುಳ್ಳು ಹೇಳ್ದೆ ಅಂತ ನಿನ್ ಜೊತೆ ಮಾತಾಡದೆ ಬಿಟ್ಬಿಡ್ತಾರೆ. ಮತ್ತೆ ನಿಮ್ ಪ್ರೇಮಕ್ಕಂಗೂ ತೊಂದ್ರೆ ಆಗ್ಬಿಡತ್ತೆ, ಪೊಲೀಸ್ರು ಅವಳನ್ನ ಜೈಲಿಗೆ ಹಾಕ್ತಾರೆ. ಇಷ್ಟೆಲ್ಲ ಆಗ್ಬಾರ್ದು ಅಂದ್ರೆ ನೀನ್ ಇವಾಗ ಸತ್ಯ ಹೇಳ್ಬಿಡು. ಪ್ರಾಮಿಸ್, ನೀನ್ ಸತ್ಯ ಹೇಳಿದ್ರೆ ನಿನಗಾಗ್ಲಿ ನಿಮ್ ಪ್ರೇಮಕ್ಕಂಗಾಗ್ಲಿ ತೊಂದ್ರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ರಾಮ್ ಡಾಕ್ಟ್ರು ಪ್ರೇಮನ್ ಲವ್ ಮಾಡಿಲ್ಲ, ಪ್ರೇಮಾನೇ ಡಾಕ್ಟರ್ನ ಲವ್ ಮಾಡಿದ್ದು ಅಂತ ಸತ್ಯ ಹೇಳ್ಬಿಡು. ಹೇಳ್ತೀಯ ಅಲ್ವಾ? ನನಗ್ ಗೊತ್ತು ಪುಟ, ನೀನ್ ಅವತ್ತು ಪ್ರೇಮಕ್ಕನ್ ಮಾತ್ ಮೀರ್ದೆ ಸುಳ್ಳು ಹೇಳ್ಬಿಟ್ಟೆ ಅಂತ. ಇವತ್ ನಿಜ ಹೇಳ್ತೀಯ ಅಲ್ವಾ? ಇಲ್ಲ, ನಂಗ್ ಲೇಟ್ ಆಗ್ತಿದೆ, ನಾನು ಹೋಗ್ಬೇಕು. ಪಟಾಕಿ, ನನ್ ಮಾತ್ ಕೇಳು ಪುಟ್ಟ, ನೀನ್ ಇವಾಗ ಸತ್ಯ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಮತ್ತೆ ನಿಂಗೆ ಏನ್ ಬೇಕೋ ಎಲ್ಲ ನಾನ್ ಕೊಡಿಸ್ತೀನಿ. ನಂಗೇನು ಬೇಡ, ನಾನು ಹೋಗ್ಬೇಕು. ಪಟಾಕಿ, ಪ್ರೇಮ ಇನ್ನ ಸರಿಯಾಗಿ ಟ್ರೈನ್ ಮಾಡ ಇರ್ಲಿ. ಅವ್ನ್ ಹೀಗೆ ಎಷ್ಟು ದಿನ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತಾನೆ ಅಂತ ನಾನು ನೋಡ್ತೀನಿ.